ಹಾಯ್ ಗಾಯ್ಸ್, ಇದು ನನ್ನ ಮಂಗಳೂರಿನ 2ನೇ ದಿನದ ಜರ್ನಿ. ಈಗಾಗಲೇ ನಾವು ಆದ್ಯಾನ್ ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದೀವಿ. ಹಿಂದಿನ ದಿನ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ನಾನು ಸ್ವಲ್ಪ ಲೇಟ್ ಆಗಿದ್ದೆ. 8 ಆಗಿತ್ತು ಏಳಷ್ಟರಲ್ಲಿ. ನನ್ನ ಮಕ್ಕಳು ಮತ್ತು ಹಸ್ಬೆಂಡ್ ಆಲ್ರೆಡಿ ಸ್ವಿಮ್ಮಿಂಗ್ ಹೋಗಿದ್ರು. ಹೇಳಿದ್ದೆ ನಾನು ಹೇಳಿಸ್ಬೇಡಿ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ. ಅದರಂತೆ ಅವರು ಹೋಗಿದ್ರು. ನಾನು 8 ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರಿಲೀಫ್ ಮಾಡಿಕೊಂಡೆ. ನಾನು ಹಿಂದಿನ ದಿನ ಹೋಟೆಲ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ 9 ನಾವು ತಿಂಡಿಗೆ ಬರ್ತೀವಿ ಅಂತ. ಸೊ ಈಗ ನಾನು ಮಕ್ಕಳನ್ನ ಕರ್ಕೊಂಡು ತಿಂಡಿಗೆ ಹೋಗಬೇಕು. ಅವರನ್ನು ಸ್ವಿಮ್ಮಿಂಗ್ ಪೂಲಿಂದ ಆಚೆ ಕರ್ಕೊಂಡು ಬರೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗುತ್ತೆ. ಇವಾಗ ಎಲ್ಲರೂ ಒಟ್ಟಿಗೆ ತಿಂಡಿಗೆ ಹೋಗ್ತೀವಿ. ನಾನು ಕೆಳಗಡೆ ಹೋಗೋಷ್ಟರಲ್ಲಿ ಹೋಟೆಲ್ ಸ್ಟಾಫ್ ಕಾಯ್ತಿದ್ರು ನಮ್ಮನ್ನು ತಿಂಡಿ ಕರ್ಕೊಂಡು ಹೋಗೋದಕ್ಕೆ ಅಂತ. ನಾನು ಅಬ್ಸರ್ವ್ ಮಾಡಿದಾಗೆ ಇಲ್ಲಿನ ಎಲ್ಲ ಸ್ಟಾಫ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ನಮಗೆ ಸ್ಪಂದಿಸ್ತಾರೆ ಕೂಡ. ಇದು ಸ್ವಲ್ಪ ದೊಡ್ಡ ರೆಸಾರ್ಟ್ ಆಗಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ವೆಹಿಕಲ್ ವ್ಯವಸ್ಥೆ ಸಹ ಇದೆ. ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಎಲ್ಲ. ಜೊತೆಗೆ ಮಂಗಳೂರಲ್ಲಿ ಹೆವಿ ಶೆಕೆ, ತುಂಬ ಬಿಸಿಲು, ಶೆಕೆ ಅಂತೂ ತಡೆಯೋಕ್ಕೆ ಆಗೋದಿಲ್ಲ. ನಾನೀಗ ಡೈರೆಕ್ಟಾಗಿ ಪೂಲ್ ಹತ್ರ ಬಿಡಿಸ್ಕೊಂಡೆ. ನನ್ನ ಮಕ್ಕಳು ಪೂಲಲ್ಲಿ ಆಟ ಆಡ್ತಾಯಿದ್ರು. ಅವರನ್ನು ಆಚೆ ಕರ್ಸ್ಕೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು. ಎಸ್ಪೆಷಲಿ ನನ್ನ ಮಗಳನ್ನ, ಅಮ್ಮ 5 ನಿಮಿಷ 10 ನಿಮಿಷ ಅಂತ ಟೈಮ್ ಸ್ಪೆಂಡ್ ಮಾಡ್ತಾನೇ ಇದ್ಲು. ಬ್ರೇಕ್ಫಾಸ್ಟ್ ಮಾಡಿಸಿ ಮತ್ತೆ ಕರ್ಕೊಂಡು ಬರ್ತೀನಿ ಅಂತ ಆಚೆ ಕರ್ಸ್ಕೊಂಡೆ. ಇಲ್ಲಿ ರೆಸಾರ್ಟ್ ಒಳಗಡೆ ಓಡಾಡಲಿಕ್ಕೆ ಅಂತ ಸೈಕಲ್ ಸಹ ಇಟ್ಟಿದ್ದಾರೆ. ದೊಡ್ಡವರು ಮಕ್ಕಳು ಯಾರು ಬೇಕಾದರೂ ಯೂಸ್ ಮಾಡಬಹುದು. ಇಲ್ಲಿ ಸ್ವಲ್ಪ ಅದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ನನ್ನ ಮಗಂಗಂತೂ ಸೈಕಲ್ ರೈಡ್ ಅಂದರೆ ತುಂಬ ಇಷ್ಟ. ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡ್ದ, ಆಮೇಲೆ ಎಲ್ಲರೂ ಒಟ್ಟಿಗೆ ತಿಂಡಿಗೆ ಹೋದ್ವಿ. ತಿಂಡಿ ತುಂಬ ಚೆನ್ನಾಗಿತ್ತು, ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಮತ್ತೆ ಸ್ವಿಮ್ಮಿಂಗ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಈಗ ಕರ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ಕತೆ ಅಷ್ಟೇ. ಸೊ ಈಗ ಮತ್ತೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ. ನನ್ನ ಮಗಳಿಗಂತೂ ಸ್ವಿಮ್ಮಿಂಗ್ ಪೂಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡೋ ಅಂದರೂ ಆಟ ಆಡ್ತಾಳೆ. ತುಂಬ ಇಷ್ಟ. ಈಗ ಒಂದು ರೌಂಡ್ ಆಟ ಮುಗಿಸಿದಾಳೆ. ಮತ್ತೆ ತಿಂಡಿ ಮುಗಿಸಿದ್ವಿ, ಮತ್ತೆ ಆಟ ಆಡಬೇಕಂತೆ. ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ಉಡುಪಿ ಹೋಗೋದಿದೆ. ಕನಸು ಅವಾಗವಾಗ ಕೇಳ್ತಿರ್ತಾಳೆ, ಅಮ್ಮ ನಾನು ಸ್ವಿಮ್ಮಿಂಗ್ ಕ್ಲಾಸ್ ಸೇರಿಸು ಅಂತ. ಬಟ್ ಸೇರ್ಸೋಕ್ಕಾಗಲ್ಲ, ಯಾಕಂದರೆ ಟೈಮ್ ಅಭಾವ ಇರೋದ್ರಿಂದ. ಅವಳು ಸ್ಕೂಲಿಂದ ಬಂದ ತಕ್ಷಣ ಮ್ಯೂಸಿಕ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಅಂತ ಹೋಗೋದ್ರಿಂದ ಟೈಮ್ ಶಾರ್ಟೇಜ್ ಆಗುತ್ತೆ, ಟೈಮ್ ಸಿಗೋದಿಲ್ಲ ಅವಳಿಗೆ. ನಾವು ರೆಸಾರ್ಟ್ಗಳಿಗೆ ಹೋದಾಗ ಇಲ್ಲ ವಾಟರ್ ಫಾಲ್ಸ್ ಹೋದಾಗ ಇಂಥ ಟೈಮಲ್ಲಿ ಅವ್ರ ಅಪ್ಪನ ಹತ್ರ ಹೇಳ್ಸ್ಕೊಂಡು ಕಲ್ತ್ಕೊಂಡಿರೋದು. ಓನಾಗಿ ಇಂಟ್ರೆಸ್ಟಾಗಿ ಕಲ್ತ್ಕೊಂಡಿದ್ದಾಳೆ, ಆಲ್ಮೋಸ್ಟ್ ಕಲ್ತ್ಕೊಂಡಿದ್ದಾಳೆ. ಸ್ವಿಮ್ಮಿಂಗ್ ಅಂದರೆ ಇಷ್ಟ ಅವಳಿಗೆ. ಈಗ ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಿ ಟೆಂಪಲ್ಗೆ ಹೋಗ್ಬೇಕಂತ ಹೊರಟ್ವಿ. ಮೊದಲು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲೇ ಪ್ರಸಾದ ಸೇವನೆಯೂ ಸಹ ಮಾಡಿದ್ವಿ. ವೆದರ್ ತುಂಬ ಕೂಲಾಗಿತ್ತು, ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ. ಅಲ್ಲಿಂದ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಸಹ ದರ್ಶನ ಬೇಗ ಆಯಿತು. ಚೆನ್ನಾಗಿತ್ತು, ಈ ಡೇ ತುಂಬ ಚೆನ್ನಾಗಿತ್ತು. ಈಗ ನಮ್ಮ ಮುಂದಿನ ಪಯಣ ಮಲ್ಪೆ ಬೀಚ್ ಕಡೆಗೆ. ವಾತಾವರಣ ಕೂಲಾಗಿತ್ತು, ತುಂಬ ಚೆನ್ನಾಗಿತ್ತು, ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಒಂಥರ ಹಿತವಾಗಿತ್ತು ಜರ್ನಿ. ನನಗೆ ಸ್ವಲ್ಪ ಈ ಸಮುದ್ರದ ಉಪ್ಪು ನೀರಲ್ಲಿ ಹೋಗಿ ಆಟ ಆಡೋದು ಇದೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸಮುದ್ರದ ತುದಿಯಲ್ಲಿ ಕೂತ್ಕೊಂಡು ನನಗೆ ಬೇಕಾದ ರೀತಿಯಲ್ಲಿ ಎಂಜಾಯ್ ಮಾಡ್ತಿದ್ದೆ ನಾನು. ನಿನ್ನೆ ಬೀಚ್ ಹೋಲಿಸ್ಕೊಂಡ್ರೆ ಇವತ್ತಿನ ಬೀಚ್ ಸ್ವಲ್ಪ ಕ್ರೌಡ್ ಇತ್ತು. ಜೊತೆಗೆ ಇಲ್ಲಿ ಶಾಪಿಂಗ್ ಮಾಡ್ಬೋದಿತ್ತು, ಟೇಸ್ಟಿ ಫುಡ್ಗಳನ್ನ ತಿನ್ಬೋದಿತ್ತು. ಅಪ್ಪ ಮಕ್ಕಳು ನೀರಲ್ಲಿ ಆಟ ಆಡ್ತಿದ್ರೆ ನಾನು ಇಲ್ಲೆಲ್ಲ ರೌಂಡ್ ಹಾಕ್ಕೊಂಡು ನಂಗೆ ಬೇಕಾಗಿರ್ತಕ್ಕಂಥ ಫುಡ್ಡೆಲ್ಲ ತಿನ್ಕೊಂಡು ಶಾಪಿಂಗ್ ಮಾಡಿಕೊಂಡು ನನಗೆ ಬೇಕಾದ ರೀತಿಲಿ ನಾನು ಎಂಜಾಯ್ ಮಾಡ್ತಿದ್ದೆ. ಮಂಗಳೂರಲ್ಲಿ ಫಿಶ್ ಫುಡ್ಗೆ ಫೇಮಸ್ ತಿಮ್ಮಪ್ಪ ಮತ್ತು ಮಚ್ಚಲಿ ಹೋಟೆಲ್. ನಾವು ಮಚ್ಚಲಿ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡ್ವಿ. ರೆಸಾರ್ಟ್ ತಲುಪೋಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. ಮಂಗಳೂರಿನಲ್ಲಿ ನಮ್ಮ 2ನೇ ದಿನದ ಜರ್ನಿಯೂ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ಮೆಂಟ್ ಜೊತೆಗೆ ದೇವರ ದರ್ಶನ ಚೆನ್ನಾಗಾಯಿತು. ಇದೊಂದು ರೀತಿ ಮನಸ್ಸಿಗೆ ಹಿತ ಅನ್ನಿಸ್ತು.